ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಪ್ರಯುಕ್ತ ಇಲ್ಲಿ ಒಂದು ದೇವಸ್ಥಾನದ ಪೂಜೆಯ ಫೋಟೋವನ್ನು ಹಾಕ್ತೀನಿ. ಮತ್ತು ಅಲ್ಲಿ ಸೇವಾರ್ಥವಾಗಿ ನಡೆದ ಭರತನಾಟ್ಯವನ್ನು ನಾನಿಲ್ಲಿ ಹಾಕ್ತೀನಿ. ಅದು ಯಾವ ಭರತನಾಟ್ಯ ಶಾಲೆಯಿಂದ ಬಂದಿರೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ತಾ ಹೋಗಿ. ಸಿರ್ಸಿ ಹತ್ತಿರ ಇರುವಂಥ ದೇವಸ್ಥಾನ ಇದು. ಸಿರ್ಸಿಯಿಂದ ಸಿದ್ದಾಪುರ ರೋಡಲ್ಲಿ ಸರ್ಕುಳಿ ಮಹಿಷಾಸುರ ಮರ್ದಿನಿಯ ದೇವಸ್ಥಾನ. ತುಂಬ ಒಳ್ಳೆಯ ದೇವಸ್ಥಾನ. ಇಲ್ಲಿ ಪ್ರಗತಿಯಲ್ಲಿರುವಂಥ ದೇವಸ್ಥಾನ. ಇಲ್ಲಿ ಎಲ್ಲ ರೀತಿಯ ಮದುವೆ ಕಾರ್ಯಕ್ರಮಗಳು ನಡೆಯುತ್ತೆ. ಈಗೀಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ತುಂಬ ಹಳ್ಳಿಯಲ್ಲಿರೋದ್ರಿಂದ ಇಂಪ್ರೂವ್ಮೆಂಟು ಕಡಿಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಈ ದೇವಸ್ಥಾನಕ್ಕಿರಲಿ ಅಂತ ಕೇಳ್ಕೊತೀನಿ. ಬನ್ನಿ ನೋಡೋಣ. ಇವತ್ತಿನ ಈ ದೇವಿಯ ದರ್ಶನವನ್ನು ಮಾಡುತ್ತಾ ಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಹಾಗೆ ಅವರು ಸಿರ್ಸಿಯ ನೂಪುರ ನೃತ್ಯ ಶಾಲೆಯ ಶಿಕ್ಷಕಿಯಾದ ಅನುರಾಧ ಹೆಗಡೆಯವರ ಆ ಸ್ಕೂಲಿನ ಮಕ್ಕಳು ಇಲ್ಲಿ ನೃತ್ಯ ಸೇವೆಯನ್ನು ಮಾಡಿರ್ತಾರೆ. ಆ ನೃತ್ಯ ಸೇವೆಯನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಾವುದೇ ರೀತಿಯ ಪಾಪ ಅವರಿಗೆ ಸ್ಟೇಜ್ ಆಗಲಿ ಏನೂ ಇಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಆ ಮಕ್ಕಳು ಅಭಿನಯ ಮಾಡಿದ್ದಾರೆ. ಹಾಗಾಗಿ ನೋಡ್ತಾ ಹೋಗೋಣ. ಇದು ಸೇವೆಯ ಪ್ರಯುಕ್ತವಾಗಿ ನಡೆದಿರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಹಾಗಾಗಿ ಯಾರೂ ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ. ಇವರಿಗೆ ಸ್ಟೇಜನ್ನು ಕಲ್ಪಿಸಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಮೂಲಕ ನಾನು ತಿಳ್ಕೊತೀನಿ. ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸಿರ್ಸಿ ಸುತ್ತಮುತ್ತ ಇರೋರು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂದ್ಕೋತೀನಿ. ನೀವು ಯಾರಾದರೂ ಮಕ್ಕಳನ್ನು ಯಾವ ಸ್ಕೂಲಿಗೆ ಕಳಿಸೋದಾದರೆ ಮತ್ತು ಅವರ ಹತ್ರ ಯಾವುದಾದ್ರೂ ಪ್ರೋಗ್ರಾಮನ್ನು ಮಾಡಿಸೋದಾದರೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇವರು ತುಂಬ ಕಡೆಗಳಲ್ಲಿ ಅವರ ಶಾಖೆಗಳನ್ನು ಮಾಡಿದ್ದಾರೆ. ಅಂದರೆ ಹಳ್ಳಿಗಳಿಗೆ ಅವರು ಹೋಗಿ ಶಾಖೆಗಳನ್ನು ಮಾಡಿ ಅಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ನೃತ್ಯವನ್ನು ಕಲಿಸ್ತಾರೆ. ಈ ಎಲ್ಲ ಮಕ್ಕಳ ನೃತ್ಯವನ್ನು ನೀವು ನೋಡಬೇಕು ಅಂದರೆ ಇನ್ನೊಂದು 2-3 ವಿಡಿಯೋ ಬರುತ್ತೆ. ಅದೆಲ್ಲವನ್ನು ನೋಡಿ. ಇವತ್ತು ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತೆ, ನೋಡ್ತಾ ಹೋಗಿ. ತುಂಬ ವರ್ಷಗಳಿಂದ ಕೂಡ ಈ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸ್ಕೂಲನ್ನು ಕೂಡ ನಡೆಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ನನ್ನ ಶಾಖೆ ಇದೆ. ಎಲ್ಲ ಶಾಖೆಗಳಿಂದ ಹಲವಾರು ವಿದ್ಯಾರ್ಥಿಗಳು ನನ್ನ ಹತ್ರ ಪಾಠ ತಗೋತಾ ಇದ್ದಾರೆ, ನೃತ್ಯ ಪಾಠವನ್ನು. ಹಾಗೆ ಇವತ್ತು ನನ್ನ ಜೊತೆ ಹಲವು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೀನಿ. ಆಮೇಲೆ ಅವ್ರನ್ನೆಲ್ಲ ಪರಿಚಯ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಯಾವುದೇ ಕಾರ್ಯಕ್ರಮದಲ್ಲಿ ನಿರ್ವಿಘ್ನಕಾರಕನಾದಂಥ ಗಣೇಶನ ಪ್ರಾರ್ಥಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುವುದು ಪದ್ಧತಿ ಕ್ರಮ. ಈಗ ತಮ್ಮ ಮುಂದೆ ಮೊದಲು ಗಣೇಶ ಸ್ತುತಿ, ರಾಗ ಶುದ್ಧ ಸಾವೇರಿ, ತಾಳ ಮಾಲಿಕ, ನರ್ತಿಸುವವರು ಕುಮಾರಿ ಮನುಶ್ರೀ ವಿನಾಯಕ್.
ಸ